ಕೋಲಾರ ಜಿಲ್ಲೆ ಹಾಗೂ ಸುತ್ತಮುತ್ತಲ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ರಾಜ್ಯ ಮುಖಂಡರು, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು ಹಾಗೂ ಎಲ್ಲ ಈಶ್ವರಿ ಪರಿವಾರದ ಎಲ್ಲ ಸದಸ್ಯರು, ಈ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರ್ತಾ ಇದೆ, ಈ ಊರಲ್ಲಿ ಹೇಗೆ ಈಶ್ವರಿಯ ಸೇವೆ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಕೋಲಾರದಲ್ಲಿ ನಮ್ಮ ಹಿರಿಯರು ಸರ್ವಮಂಗಳಾಚಾರ್ಯರು ಅವರು ಇವರು ಡೈಲಿ ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಕಟಾರಿಪಾಳ್ಯದಲ್ಲಿ ಸೆಂಟರ್ ಇತ್ತು ಕೋಲಾರದಲ್ಲಿ. ಆಗ ಅಕ್ಕವರು ಇದೇ ಸರ್ಕಲ್ ಇದೆಯಲ್ಲ, ಒಂದು ರೈಟ್ ಸೈಡ್ನಲ್ಲಿ ಒಂದು ಚಿಕ್ಕ ರೂಮ್, ಒಂದು 50 ರೂಪಾಯಿ ಬಾಡಿಗೆ ಹೇಳಿದ್ರು ಅನ್ಸುತ್ತೆ. 50 ರೂಪೀಸ್ ರೆಂಟ್ ತಗೊಂಡು ಮಾಡಿ ಮೇಲೆ ಕ್ಲಾಸಸ್ಸನ್ನು ಪ್ರಾರಂಭ ಮಾಡಿದ್ರು. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ರು. ಅಲ್ಲಿ ನಮಗೆ ಪಾಲನೆ ಮಾಡ್ತಿದ್ರು ಮತ್ತು ಇಲ್ಲಿಗೂ ಕೂಡ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಇಲ್ಲಿ ಸೇವಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು. ಆ ನಂತರದ ದಿನಗಳಲ್ಲಿ ಇದು ಈ ಒಂದು ಉತ್ತುಂಗ ಮಟ್ಟಕ್ಕೆ ಏರಬೇಕು ಅಂತಂದರೆ ಅನೇಕ ಹಿರಿಯರ ಒಂದು ಆಶೀರ್ವಾದ, ಮಾರ್ಗದರ್ಶನ, ಯೋಗದ ದಾನ, ಅನೇಕರ ತ್ಯಾಗ, ತಪಸ್ಸು, ಈ ಒಂದು ದಿವ್ಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಭಾವನೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಯಾವಾಗ ಬಂದರೂ ಕೂಡ ಇಲ್ಲಿ ಇಷ್ಟಿದೆ, ಈಶ್ವರ ವಿದ್ಯಾರ್ಥಿಗಳು 50 ಜನ ಮತ್ತು ಎಲ್ಲಪ್ಪ ಕೊಡಿಸೋದು ಅನ್ನೋಂಥ ಒಂದು ಯೋಚನೆ. ಯಾಕೆ ಇಲ್ಲಿ ಒಂದು ಸುಂದರವಾದಂಥ ದೊಡ್ಡದಾಗಿರ್ತಕ್ಕಂಥ ಭವನ ಆಗಬಾರ್ದು ಅಂತ ಪ್ರತಿಯೊಬ್ಬರು ಕೂಡ ಸಂಕಲ್ಪ ಬರ್ತೀವಿ. ಆ ಚಿಕ್ಕ ಹಾಲಲ್ಲೇ ನಾಗೇಂದ್ರನವರು ಬಹಳ